ಅವ್ರ ಹೆಸರು ಹೇಳಿ ನಾವು ಚುನಾವಣೆಗೆ ಹೋದ್ವಿ. ಪ್ರಭು ಚವ್ಹಾಣ್ ಅವರಿಗೆ ಆರಾಮಿರ್ಲಿಲ್ಲ, 3 ತಿಂಗಳ ಅಡ್ಮಿಟ್ ಇದ್ರು. ಅವ್ರೆಲ್ಲ ಅವ್ರ ಬಗ್ಗೆ ಏನಾದ್ರೆ ದ್ವೇಷ ಇರ್ತಿತ್ತು ಅವ್ರಿಗೆ, ಅಂದ್ರೆ ಭಗವಂತ ಕುಮಾರ್ ಬಗ್ಗೆ ದ್ವೇಷ ಇರ್ತಿತ್ತು ಅಂದ್ರೆ 20 ದಿವಸ ಅಷ್ಟೇ ಅವ್ರು ಹೋಗ್ತಿರು. 3 ತಿಂಗಳ ಹೆಂಡರು ಮಕ್ಕಳು ಕಾರ್ಯಕರ್ತರು ಸಾವು ನೋವು ಎಲ್ಲನೇ ಬಿಟ್ಟರು. 4 ತಿಂಗಳು ಬಿಟ್ಟು ಹೋದರು. ಹಾಗಾಗಿ ಇದು ಯಾಕೆ ಈ ರೀತಿ ಆಗುತ್ತಂದ್ರೆ ನಮ್ಮ ಕಡೆ ಆನಂದ ಭಾಷೆಗಳೊಳಗ ಅದು ಅತಿ ಸ್ವಸಿ ಜಗಳದ ನಾಗರಿಕ ಮೂಲ ಅಂತ. ರಾಜಶೇಖರ್ ಪಾಟೀಲ್ ಅವ್ರದ್ದು, ಈಶ್ವರ್ ಖಂಡ್ರೆ ಅವ್ರದ್ದು ಈಗ ದೊಡ್ಡ ಪ್ರಮಾಣದ ಜಗಳ ಇದೆ ಬಿಜೆಪಿ ಕಾಂಗ್ರೆಸ್ ಒಳಗೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜಮ್ಮು ಕಾಶ್ಮೀರ ಸಮಸ್ಯೆ ಬಗೆಹರಿತದ. ಆದ್ರೆ ಬೀದರ್ ರಾಜಶೇಖರ್ ಪಾಟೀಲ್ದು, ಈಶ್ವರ್ ಖಂಡ್ರೆ ಅವ್ರದ್ದು ಜಗಳ ಬಗೆಹರಿಲ್ಲ. ಕಾಂಗ್ರೆಸ್ 100ಕ್ಕೆ 2 ಪಾರ್ಟಿಲಿ, ಒಂದು ಈಶ್ವರ್ ಖಂಡ್ರೆ ಕಾಂಗ್ರೆಸ್, ಒಂದು ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್. ನೋಡ್ಬೇಕಾದ್ರೆ ಯಾಕಂದ್ರೆ ಅವರಿಬ್ರು ಬಲಾಢ್ಯ ಅದಾರ. ಮತ್ತೆ ಅವ್ರಿಬ್ಬರಿಗಿಂತ ನಾವು 4 ಮಂದಿ ಬಲಾಢ್ಯ ಇದ್ದೀವಿ. ನಮ್ಮ ಸಾಮರ್ಥ್ಯ ಹೆಂಗ 6 ಸೀಟ್ 4 ಹೇಗಿದ್ದೀವಿ. ರಾಜಶೇಖರ್ ಪಾಟೀಲ್ ಅವರು, ಈಶ್ವರ್ ಖಂಡ್ರೆ ಅವರು ಬಲಾಢ್ಯ ಇದ್ರು ಅಂದ್ರೆ ಅವ್ರು 4 ನಿಂತಿದ್ರು, ನಾವು ಯಾರಿಗೆ ನಿಂತಿದ್ದೆವು. ಭಾರತೀಯ ಜನತಾ ಪಾರ್ಟಿ ಬಲಾಢ್ಯ ಅದ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಈ ಜಿಲ್ಲೆಗಳು ಬಲಾಢ್ಯ ಅದ. ಇದು ಮಾಧ್ಯಮಕ್ಕೆ ನಾನು ತಿಳಿಸಕ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಮ್ಮ ಅಭ್ಯರ್ಥಿ ಬಗ್ಗೆ ನಮ್ಗೆ ಗೌರವ ಅದ. ಆ ಸಮಯದೊಳಗ ಯಾಕೆ ಸ್ವಲ್ಪ ನಮ್ಮ ಮತ ಕಂಬಂದು ಅವ್ರದೊಂದು ಸ್ವಲ್ಪ ನಮ್ಮ, ಫಾರ್ ಎಕ್ಸಾಂಪಲ್ ಬಸವ ಕಲ್ಯಾಣಗಳು ಅಲ್ಲೂ ಒಂದು ಸ್ವಲ್ಪ ತಪ್ಪು ನಡೆ ಆಯ್ತು. ನಾವು ಸಾಕಷ್ಟು ಹೇಳಿದ್ವಿ, ಇನ್ನೇ ಮುಂದೆ ಅವ್ರು ತಿದ್ಕೋತಾರಂತಕ್ಕಂಥ ಭರವಸೆ ನಮ್ಗದ. ಹಾಗಾಗಿ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾವು 4 ಜನ ಶಾಸಕರಿದ್ದೀವಿ. ಮತ್ 2028 6 ಗೆಲ್ತೀವಿ. ಇಲ್ಲಿ ಕಾರ್ಯಕರ್ತರ ತಾಕತ್ತಿನ ಆಧಾರದ ಮೇಲೆ ನಾನು ಹೇಳ್ತೀನಿ. ಆದ್ರ ಅವ್ರೇನು ಜಗಳ, ಅವ್ರಿಗೆ ಏನ್ ಹೇಳ್ಬೇಕೀಗ ಅವ್ರಿಗೆ ತಿಳಿಯಲಿಲ್ಲ. ಅವ್ರಿಗೆ ಏನ್ ಅನ್ಸತ್ತಪ್ಪ ಅಂದ್ರೆ, ಹೌದು ನಾನು ಒಂದ್ ವೇಳೆ ಗೆದ್ದಿದ್ರೆ ಡಿಸ್ಟ್ರಿಕ್ಟ್ ಇಂಚಾರ್ಜ್ ಮಿನಿಸ್ಟರ್ ನಾ ಇರ್ತೀನಿ. ಹೌದು ಇರ್ತಿದ್ರೇನೋ, ನಮ್ಗೇನು ಗೊತ್ತದ ನಿಮ್ಮ ಪಾರ್ಟಿನದು, ನಾವೇನ್ ಮಾಡಬೇಕು. ನಿಮ್ಗೆ ಸೋಲಾಯ್ತು, ಅವ್ರು ಗೆದ್ದಾರ, ನಿಮ್ಗೆ ಹೊಂದಾಣಿಕೆ ಇಲ್ಲ. ತಾವು ಕೇಳ್ರಿ, ರಾಜಶೇಖರ್ ಪಾಟೀಲ್ ಮುಂದೆ ನಾನು ಪೂರ ವಿಡಿಯೋ ಕೇಳ್ರಿ. ಹುಮನಾಬಾದ್ ಒಳಗೆ ಒಂದು ಬಿಟ್ಟು ಇಡೀ ಬೀದರ್ ಜಿಲ್ಲೆಯೊಳಗ ಡಿ ಗ್ರೂಪಿಂದ ಎಲ್ಲ ಬಂದ್ರ ಆ ಎಲ್ಲ ಹಾಕಿದವ್ರಿ. ಎಲ್ಲ ಶರಣು ಸಲಗಾರ್ ಅವ್ರ ಜೊತೆ ಒಪ್ಪಂದ, ಶೈಲೇಂದ್ರ ಬೆಲ್ಲಾಳೆ ಒಪ್ಪಂದ, ಪ್ರಭು ಚವ್ಹಾಣ್ ಒಪ್ಪಂದ, ಕೆಕೆ ಅಡಿಗೆ ಅನುದಾನ 150 ಕೋಟಿ. ಅದು ನಮ್ಗೆ ಎಷ್ಟು ಕೊಟ್ಟರು ಒಂದ್ಸಲ ಚೆಕ್ ಮಾಡಿ ದಾಖಲೆ ಸಿಗ್ತದೆ ನಿಮ್ ಜಿಲ್ಲಾಧಿಕಾರಿಗಳ ಕಚೇರಿ ಚೆಕ್ ಮಾಡಿ. ನಮ್ಗೆ ಯಾರಿಗೂ 2 ಕೋಟಿಗಿನ ಮ್ಯಾಲ ಕೊಟ್ಟಿಲ್ಲ. 2 ಕೋಟಿ ಅಥವಾ 5 ಕೋಟಿ, ಹೌದಪ್ಪ ಇದ್ರ ಯಾರಿಗಿನ ಒಂದು 2 ಕೋಟಿ ಹೆಚ್ಚು ಕೊಟ್ಟು ಒಬ್ರಿಗೆ 7 ಒಬ್ರಿಗೆ 2 ಇಲ್ಲ. ಅದು ನಿಯಮನ, ಎಲ್ಲರಿಗೂ ಕೊಡ್ಬೇಕಂತ ಹೇಳಿ ಆ ನಿಯಮದ ಪ್ರಕಾರ ಕೊಟ್ಟರೆ ಯಾರ ಮೇಲೆ ಅವ್ರಿಗೆ ಹೆಚ್ಚಿಗೆ ಪ್ರೀತಿ ತೋರಿಸಿಲ್ಲ. ನಮಗ್ 1-2 ಶಾಸಕರಾಗಿ 1-2 ಡಿ ಗ್ರೂಪ್ ನೌಕರಿ ನಮ್ಗೆ ಕುಡಿಸಲಿಕ್ಕಾಗಿಲ್ಲ ನಮ್ಮ ಕೈಲಿ. ನೀವು ಇಲ್ಲಿ ಕುಂತು ನಿಮ್ಮ ಜಗಳ, ನಿಮ್ಮ ಬೆಂಕಿ, ಚವ್ಹಾಣ್ ಸಾಹೇಬ್ರು ಹೇಳಿದ್ರು, ಅದು ನಿಮ್ಗೆ ಬೆಂಕಿ ನಮ್ಮೆಂತ ಹಾಕ್ತಾರೆ ಅಂತ ಹೇಳಿ. ದಯಮಾಡಿ ಜನ ಬಹಳ ಬುದ್ಧಿವಂತರ. ರಾಜಶೇಖರ್ ಪಾಟೀಲ್ ಅವರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ, ತಾವು ಹಿರಿಯರಿದ್ದೀರಿ, ನಿಮ್ ಬಗ್ಗೆ ನಮಗೆ ಗೌರವದ. ದಯಮಾಡಿ ಆ ಮಾತನ್ನ ತಾವು ವಾಪಸ್ ತಗೊಂಡು ಕ್ಷಮೆ ಕೇಳಬೇಕು ತಾವು. ಧನ್ಯವಾದಗಳು.